ನೀನು ಸತ್ತೋದೆ ಅಂತ ನಮಗೆ ವಿಷಯ ಬಂದಾಗ ನಾನು ಬದಲಾಗಿದ್ದೀನಿ. ನನ್ನ ತಪ್ಪನ್ನ ನಾನು ತಿದ್ಕೊಂಡಿದ್ದೀನಿ ಅನ್ನೋ ವಿಷಯ ನಿನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ನಾನು ಎಷ್ಟು ದುಃಖಪಟ್ಟೆ ಗೊತ್ತಾ. ನೀನು ಕೊನೆದಾಗ ಕೇಳಿದ ಮಾತುಗೋಸ್ಕರ ನಮ್ಮ ಸಂಸಾರನ ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅಂತ ನಾನು ತುಂಬ ಕಷ್ಟಪಟ್ಟೆ. ಆದರೆ ಆ ನೀರನ್ನು ಕುತಂತ್ರದ ಮುದ್ದೆ ನನಗೇನು ಮಾಡೋಕ್ಕಾಗಲಿಲ್ಲಮ್ಮ. ನೀನು ಹೇಳಿದಾಗೆ ನೀನು ಅಣ್ಣನಾಗಿ ನಾನು ಬದಲಾಗಿದ್ದೀನಿ. ನಾನು ಹಿಂದೆ ಮಾಡಿದ ತಪ್ಪನ್ನೆಲ್ಲ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡಮ್ಮ. ಅಣ್ಣ, ನೀವು ಬದಲಾಗಿದ್ದೀರಾ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಣ್ಣ. ನನಗೆ ಗೊತ್ತು, ಇವತ್ತಿನ ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನೀನು ಕಾರಣ ಅಲ್ಲಮ್ಮ, ಎಲ್ಲದಕ್ಕೂ ಆ ಬಿದಿನೇ ಕಾರಣ. ಇವಾಗ ನೀನು ನಮ್ಗೆ ಸಿಕ್ಕಿದ್ಯಾ ಅಲ್ವಾ, ಇನ್ನು ಬಿದಿನೇ ಬದಲಾಯಿಸ್ಬೋದು ಬಿಡು. ನಮಗೆ ನೂರಾನಷ್ಟು ಬಲೆ ಬಂದಾಗಿದೆ ಅಮ್ಮ. ಒಂದು ದಿನ ಮಾರ್ಕೆಟಲ್ಲಿ ನೋಡಿ ನೀನು ಬದುಕಿದ್ಯಾ ಅಂತ ಗೊತ್ತಾಗಿ ನೀನನ್ನು ಮಾತಾಡಿಸ್ಬೇಕು ಅಂತ ಓಡೋಡ್ ಬಂದೆ. ಆದರೆ ನನ್ನ ಕೂಗು ನಿನಗೆ ಕೇಳಿಸ್ತಿಲ್ಲ ಅಮ್ಮ, ನೀನು ಹಾಗೆ ಹೊರಟೋಗ್ಬಿಟ್ಟು. ಆ ವಿಷಯ ನನಗೆ ಗೊತ್ತಾಗಿ ನಾನು ಅಲ್ಲಿ ಬಂದು ನೋಡೋ ಅಷ್ಟರಲ್ಲಿ ನೀವೆಲ್ಲಿಂದ ಹೋಗ್ಬಿಟ್ಟಿದ್ರಿ. ಆ ಮೀರನ್ ಮೊಸಳೆ ಕಣ್ಣೀರ್ನ ನಂಬಿ ನಿಮ್ಮನ್ನೆಲ್ಲ ಅವಳ ಬಾಯಿಗೆ ಹಾಕೋಗ್ಬಿಟ್ಟೆ. ಪ್ರತಿದಿನ ನೀವೆಲ್ಲ ನೋವು ಅನುಭವಿಸೋದಕ್ಕೆ ನಾನೇ ಕಾರಣ ಆದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಈಗ ಮತ್ತೆ ನಾವೆಲ್ಲ ಒಂದಾಗಿದ್ದೀವಿ ತಾನೆ, ಯಾಕೆ ಮತ್ತೆ ಹಳೆ ವಿಷಯನ ನೆನೆಸ್ಕೊಂಡು ಮನ್ಸಿಗೆ ನೋವು ಮಾಡ್ಕೋತೀರಾ? ಈಗ ಆ ವಿಷಯನೆಲ್ಲ ಬಿಡಿ. ಕನಸಿನಲ್ಲೂ ಇನ್ನೊಬ್ಬರಿಗೆ ಕೇಡು ಬಯಸದೇ ಇರೋ ನೀನು ನಮ್ಮ ನೋವಿಗೆ ಕಾರಣ ಆಗ್ತೀಯನಮ್ಮ. ಇಷ್ಟಕ್ಕೆಲ್ಲ ಕಾರಣ ಆ ಮನೆ ಹಾಡಿ ಮೀರ. ಅಳಬೇಡಮ್ಮ, ನೀನ್ ಹತ್ರ ನನ್ನಿಂದ ನೋಡಕ್ಕಾಗಲ್ಲ. ಲಕ್ಷ್ಮಮ್ಮ, ಬಾವ ಮಕ್ಕಳು ಹೇಗಿದ್ದಾರೆ? ಅಣ್ಣ, ಈಗ ನಿಮ್ಮ ಬಾವ ಮಾತಾಡ್ತಾ ಇದ್ದಾರೆ. ಅಮ್ಮ, ನಿಮಗೆ ಗೊತ್ತಾ, ನೀವು ಅವತ್ತು ದೇವಸ್ಥಾನಕ್ಕೆ ಬಂದಿನ ನಿಮ್ಮ ಮಗ ನಿಮ್ಮನ್ನು ನೋಡಿದ್ದಾರೆ. ನಾವು ಬಂದು ನೋಡೋ ಅಷ್ಟರಲ್ಲಿ ನೀವು ಅಲ್ಲಿಂದ ಹೊರಟೋಗಿದ್ರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.